ಆಧುನಿಕ ಏಷ್ಯಾ ಇತಿಹಾಸದ 49ನೇ ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ಅರಬರ ನಾಡಿನಲ್ಲಿ ಉದಯವಾದಂತಹ ವಹಾಬಿ ಚಳುವಳಿ, ಇಸ್ಲಾಂ ಧರ್ಮ ಜಗತ್ತಿನ ಒಂದು ಮೊಹಮ್ಮದ್ ಪೈಗಂಬರರಿಂದ ಸ್ಥಾಪನೆಯಾದಂಥ ಧರ್ಮದಲ್ಲಿ ಒಂದು ಹೊಸ ಚಳುವಳಿಯನ್ನು ಆರಂಭ ಆಗ್ತದೆ. ಅದು ಅರಬ್ ನಾಡಿನಲ್ಲಿ ಅಬ್ದುಲ್ ವಹಾಬರಿಂದ ಹುಟ್ಟು ಪಡಿತದೆ. ಆ ಹುಟ್ಟು ಪಡೆದು ಇಡೀ ಇಸ್ಲಾಂ ಧರ್ಮೀಯರಲ್ಲಿ, ಇಸ್ಲಾಂ ಧರ್ಮಗಳ ಜನತೆ ಇರತಕ್ಕಂತಹ ರಾಷ್ಟ್ರಗಳಲ್ಲೆಲ್ಲ ಇಂಥ ವಹಾಬಿ ಚಳುವಳಿ, ಅದು ಭಾರತ ದೇಶದಲ್ಲೂ ಅಂತಹ ವಹಾಬಿ ಚಳುವಳಿ ನಡೆದದ್ದನ್ನು ನಾವು ಕಾಣ್ತೀವಿ. ಇಂತಹ ವಹಾಬಿ ಚಳುವಳಿ ಅರೇಬಿಯಾ ಪ್ರದೇಶದಲ್ಲಿ, ಅರಬ್ ನಾಡಿನಲ್ಲಿ ಉದಯ ಆಗಿದ್ದು ಏಕೆ ಉದಯ ಆಯಿತು, ಅದರ ಪ್ರಮುಖವಾದಂಥ ತತ್ವಗಳು, ಅದರ ಪ್ರಮುಖವಾದಂತಹ ಒಂದು ಉದ್ದೇಶ ಮತ್ತು ಅದು ಸಾಧಿಸಿದ್ದು ಏನು ಎಂಬುದನ್ನು ನಾವು ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, Wahhabi is the name most Western scholars apply to a Muslim Puritan movement founded by Muhammad ibn Abdul Wahhab in 18th century in Arabia. 18ನೇ ಶತಮಾನದಲ್ಲಿ ಅರೇಬಿಯಾ ನಾಡಿನಲ್ಲಿ ಮೊಹಮ್ಮದ್ ಇಬನ್ ಅಬ್ದುಲ್ ವಹಾಬರಿಂದ ಸ್ಥಾಪನೆ ಆದಂತಹ ಒಂದು ಇಸ್ಲಾಂ ಶುದ್ಧೀಕರಣ ಚಳುವಳಿ. ಅದು ಇಸ್ಲಾಂನ ಶುದ್ಧೀಕರಣ ಚಳುವಳಿ, ಅದು ಪ್ಯೂರಿಟಾನ್ ಮೂವ್ಮೆಂಟ್ ಆಫ್ ಇಸ್ಲಾಂ. ಅದಕ್ಕೆ ಈ ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಹಾಬನಿಂದ ಸ್ಥಾಪನೆ ಆದಂಥ ಈ ಚಳುವಳಿಯನ್ನು ಅವನ ಹೆಸರಿನಿಂದಲೇ ವಹಾಬಿ ಮೂವ್ಮೆಂಟ್ ಅಂತ ಕರೀತಾರೆ, ಯಾಕೆಂದರೆ ವಹಾಬನಿಂದ. ಆದರೆ ಇದು ಪ್ರಮುಖವಾಗಿ ಇದಕ್ಕೆ ಯಾವುದೇ ರೀತಿಯ ವಹಾಬಿನ ಹೆಸರನ್ನು ಅವರು ಕೊಟ್ಟಿದ್ದಲ್ಲ. ಇದನ್ನು ಪಶ್ಚಿಮದ ರಾಷ್ಟ್ರಗಳು ಹಾಗೆ ಕರೆದಿದ್ದರಿಂದ ಇದು ವಹಾಬಿನಿಂದ ಸ್ಥಾಪನೆ ಆದಂಥ ಆರಂಭವಾದಂಥ ಚಳುವಳಿ ವಹಾಬಿ ಮೂವ್ಮೆಂಟ್ ಎಂದೇ ಹೆಸರನ್ನು ಪಡೀತದೆ. ವಹಾಬ್ ಫಾರ್ಮ್ಡ್ ಆನ್ ಅಲಯನ್ಸ್ ವಿತ್ ದ ಆಲ್ ಸೌದ್ ಫ್ಯಾಮಿಲಿ. ಏನು ಸೌದಿ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಅಲ್ ಸೌದನ ಒಂದು ಕುಟುಂಬದೊಂದಿಗೆ, ಶರೀಫಾ ಅಲ್ ಸೌದನ ಕುಟುಂಬದೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿದ್ದು, ಮೈತ್ರಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ದು ಪ್ರಮುಖವಾದಂಥ ಒಂದು ಬೆಳವಣಿಗೆ, ವಿಚ್ ಇವೆಂಚುಯಲಿ ಲೆಡ್ ಟು ಸೌದಿ ಡಾಮಿನೆನ್ಸ್ ಇನ್ ದ ಏರಿಯಾ ಆ್ಯಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೌದಿ ಅರೇಬಿಯಾ. ಅದು ಸೌದಿ ಅರೇಬಿಯಾ ಸ್ಥಾಪನೆಗೆ ಮತ್ತು ಸೌದಿಗಳ ಏಳಿಗೆಗೆ ಕಾರಣವಾಗಿದ್ದನ್ನು ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ದ ವಹಾಬಿ ಪ್ರೆಫರ್ ಟು ಕಾಲ್ ದೆಮ್ಸೆಲ್ಫ್ ಸಲಾಫಿ. ಅವರೆಂದೂ ವಹಾಬಿಗಳು ನಮ್ಮದು ವಹಾಬಿ ಮೂವ್ಮೆಂಟ್ ಅಂತ ಅವ್ರು ಕರ್ಕೊಂಡಿದ್ದಲ್ಲ. ವಹಾಬಿಗಳು ತಮ್ಮನ್ನು ಸಲಾಫಿಗಳೆಂದೇ ಕರೆದುಕೊಳ್ತಿದ್ರು. ಸಲಾಫಿ ಮೀನಿಂಗ್ ಫೋರ್ ಫಾದರ್ಸ್ ಆರ್ ಪಯೋನೀರ್ಸ್, a reference to their belief that they are promulgating the Islam of Muhammad ಪೈಗಂಬರಿಂದ ಸ್ಥಾಪನೆ ಆದಂಥ ಇಸ್ಲಾಂನ ಪುನರುಜ್ಜೀವಕರು, ಅದನ್ನು ಫೋರ್ ಫಾದರ್ಸ್, ಅದರ ಭವಿಷ್ಯ ಪ್ರವಾದಿಗಳು ತಾವು ಎಂದು ಅವರು ಕರೆದುಕೊಳ್ತಾರೆ. ಸಲಾಫಿ ಅಂತಂದರೆ ಅದರ ಫೋರ್ ಫಾದರ್ಸ್ ಆರ್ ಪಯೋನೀರ್ಸ್ ಅಂತ ಕರೆಯಲಾಗ್ತದೆ. ಅಂದರೆ ಯಾರ ಪಯೋನೀರ್ಸ್ಗಳು ಇವರು? ಇಸ್ಲಾಂ ಸಂಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರ್ರವರ ಪಯೋನೀರ್ಸ್ ಆರ್ ಫೋರ್ ಫಾದರ್ಸ್ ಅಂತ. ದೇ ಪಾಯಿಂಟ್ ಔಟ್ ದಟ್ the tensions between fundamentalists and modernizers in Islam long predated Wahhab, dating back to the decades after Muhammad's death in 1632. 632ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಮರಣ ಹೊಂದಿದ ನಂತರ ಈ ಅರಬ್ ಜಗತ್ತಿನಲ್ಲಿ, ಇಸ್ಲಾಂ ಜಗತ್ತಿನಲ್ಲಿ ಒಂದು ಕಡೆ ಸುಧಾರಕರು, ಮಾಡರ್ನೈಸ್, ಆಧುನೀಕರಣವನ್ನು ಪ್ರತಿಪಾದಿಸುವರು, ಇನ್ನೊಂದು ಕಡೆಗೆ ಮೂಲಭೂತವಾದಿಗಳು, ಫಂಡಮೆಂಟಲಿಸ್ಟ್ ಆ್ಯಂಡ್ ಮಾಡರ್ನೈಸರ್ಸ್. ಇವರೆರಡರ ನಡುವೆ ಒಂದು ತಿಕ್ಕಾಟ, ಸಂಘರ್ಷ ನಿರಂತರವಾಗಿ ನಡೀತಾ ಇದ್ದದ್ದನ್ನು ನಾವು ಕಾಣ್ತೀವಿ. ಈ ತಿಕ್ಕಾಟ, ಈ ಒಂದು ಸಂಘರ್ಷದ ಒಂದು ಪ್ರತೀಕವಾಗಿ ಉಟ್ಕೊಂಡಿದ್ದೇ ವಹಾಬಿ ಮೂಮೆಂಟ್. ಇದನ್ನು ಇಸ್ಲಾಂನ ಶುದ್ಧೀಕರಣ ಚಳುವಳಿ ಅಂತ ಇದನ್ನು ಕರಿತೀವಿ ನಾವು. ಇದನ್ನು ಅವರೇ ಕರೆದುಕೊಂಡಂತೆ ಇದೊಂದು ಸಲಾಫಿ ಮೂವ್ಮೆಂಟ್ ಅಂತ ಗುರುತಿಸ್ಬೋದು. This branch of Islam is often referred to as Wahhabi, a term that many adherent to this tradition do not use. ಯಾರು ಕೂಡ ಕರೆದುಕೊಳ್ಳದಂಥ ಒಂದು ಪದವೇ ಇವರ ಚಳುವಳಿಗೆ ಇತರೆ ಹೊರಗಿನವರಿಂದ ಈ ರೀತಿ ವಹಾಬಿ ಮೂಮೆಂಟ್ ಅಂತ ಕರೆಯಲ್ಪಟ್ಟದ್ದು. ಮೆಂಬರ್ಸ್ ಆಫ್ ದಿಸ್ ಫಾರ್ಮ್ ಆಫ್ ಇಸ್ಲಾಂ ಕಾಲ್ ದೆಮ್ಸೆಲ್ವ್ಸ್ ಮುವಾವುದ್ದೀನ್ ಅಂತಲೂ ಕೂಡ ಅವರು ಕರ್ಕೊಳ್ತಾರೆ. ಸಲಾಫಿಗಳು ಅಂತ ಕರೆದುಕೊಳ್ಳೋ ಜೊತೆಗೆ ಮುವಾವುದ್ದೀನ್ ಅಂತ ಕರ್ಕೊಳ್ತಾರೆ. ಮುವಾವುದ್ದೀನ್ ಮೀನ್ಸ್ ಯುನಿಟೇರಿಯನ್ಸ್ ಆರ್ ಯೂನಿಫೈಯರ್ಸ್ ಆಫ್ ಇಸ್ಲಾಮಿಕ್ ಪ್ರಾಕ್ಟೀಸಸ್. ಇಸ್ಲಾಮಿಕ್ ಆಚರಣೆಗಳನ್ನು ಏಕೀಕರಣಗೊಳಿಸ್ತಕ್ಕಂತಹ ಒಂದು ಏಕತೆಯನ್ನು ಅದರಲ್ಲಿ ತರ್ತಕ್ಕಂಥ ಒಂದು ಪ್ರತಿಪಾದಕರು, ಹೋರಾಟಗಾರರು, ಯುನಿಟೇರಿಯನ್ಸ್ ಅಂತ ಕರಿತೀವಿ ಅವರನ್ನು. ಹೀಗೆ ಮುವಾವುದ್ದೀನ್ ಆರ್ ಸಲಾಫೀಸ್ ಎಂದು ಕರೆದುಕೊಂಡಂಥ ಅವರೇ ಕರೆದುಕೊಂಡಂಥ ಹೆಸರುಗಳು. ಆದರೆ ವಹಾಬಿ ಅಂತಕ್ಕಂಥದ್ದು ಯುರೋಪಿನ ರಾಷ್ಟ್ರಗಳು ಕರೆದಂಥ ಒಂದು ಹೆಸರು. ದೇ ಯೂಸ್ ದ ಸಲಾಫಿ ದವಾ ಆರ್ ಅಲ್ಲುಲ್ ಸುನ್ನಾ ವಲ್ ಜಮಾ
ದ ಟೀಚಿಂಗ್ಸ್ ಆಫ್ ದ ರಿಫಾರ್ಮರ್ ಅಬ್ದುಲ್ ವಹಾಬನ ಬೋಧನೆಗಳನ್ನು ಆ ರೀತಿ ಸಲಾಫಿ ದವಾ ಆರ್ ಹಲ್ಲುಲ್ ಸುನ್ನಾ ವಲ್ ಜಮಾ ಅಂತ ಕರೆಯಲಾಗ್ತದೆ. ದೇ ಆರ್ more often referred to by adherent as Salafi, that is following the forefathers of Islam. ಇಸ್ಲಾಂನ ಸ್ಥಾಪಕನಾದಂಥ ಮೊಹಮ್ಮದ್ ಪೈಗಂಬರರ ಒಂದು ಬೋಧನೆಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುವಂತಹ ಒಂದು 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 ನಿಜವಾದಂಥ ಇಸ್ಲಾಂನ ನಿಷ್ಠ ವರ್ಗ. ಆಲ್ ಮುಹಾವುದ್ದೀನ್ ದ ಯುನಿಟೇರಿಯನ್ಸ್ ಎಂಬ ಹೆಸರು, ಅಲ್ ಮುಹಾದ್ಸ್ ಎಂಬ ಹೆಸರು ಕೂಡ ಇದಕ್ಕೆ ಕರೆಯಲಾಗ್ತದೆ. Salafi is a word denoting one who ascribes her or himself to the Salaf of Islam based on its meaning in the Arabic language. ಈ ಸಲಾಫಿ ಅಂತ ಯಾರು ಸಲಾಫ್ ಅಂತಕ್ಕಂಥ ಈ ಅಬ್ದುಲ್ ವಹಾಬನ ಬೋಧನೆಗಳಲ್ಲಿ ಅದು ನಿಜವಾಗಿ ಇಸ್ಲಾಂನಲ್ಲಿ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾರೋ ಅವರನ್ನು ಸಲಾಫಿಗಳೆಂದು ಕರೆಯಲಾಗ್ತಿತ್ತು. ಅಮಾಂಗಸ್ಟ್ ಕಂಟೆಂಪರರಿ ಹಿಸ್ಟೋರಿಯನ್ಸ್ ಇಟ್ ಡಿನೋಟ್ಸ್ ಎ ಫಾಲೋವರ್ ಆಫ್ ಅ ಸುನ್ನಿ ಇಸ್ಲಾಮಿಕ್ ಮೂವ್ಮೆಂಟ್ ದಟ್ ಟೇಕ್ಸ್ ದ ಪಯಸ್ predecessors, the Salaf of the patriotic period of early Islam as exemplary models. ಈ ಸಲಾಫಿಗಳೆಲ್ಲ ಮೂಲಭೂತವಾಗಿ ಸುನ್ನಿ ಪಂಗಡದವರೇ ಆಗಿದ್ದು ಇದೊಂದು ರೀತಿ ಸುನ್ನಿ ಇಸ್ಲಾಂ ಪಂಗಡದ ಒಂದು ರೀತಿ ಪುನರುಜ್ಜೀವನ ಚಳುವಳಿ ಅಂತ ನಾವು ಕರಿಬೇಕಾಗ್ತದೆ. The word Salaf is an Arabic noun which may be translated as predecessor, ancestors ಅಂತ ಈ ಒಂದು ಪದದ ಅರ್ಥ ಸಲಾಫಿ ಅಂದರೆ ಪ್ರಿಡೆಸೆಸರ್ ಆರ್ ಆನ್ಸೆಸ್ಟರ್ಸ್ ಆರ್ ಪ್ರೀ ಫಾದರ್ಸ್ ಅಂತಲೂ ಕೂಡ ಕರೆಯಲಾಗ್ತದೆ. In Islamic terminology, it is generally used to refer to the first three generations of Muslims, the Sahaba, companions, the Tabi'un, followers, and Tabi al-Tabi'in, those after the followers. ಈ ಮೂರು ಪದಗಳನ್ನು ತ್ರೀ ಟರ್ಮಿನಾಲಜೀಸ್, ಕಂಪ್ಯಾನಿಯನ್ಸ್, ಫಾಲೋವರ್ಸ್ ಆ್ಯಂಡ್ ದೋಸ್ ಆಫ್ಟರ್ ದ ಫಾಲೋವರ್ಸ್, ಈ ಮೂರು ಪದಗಳ ಅರ್ಥಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಸಲಾಫಿ ಪದವನ್ನು ಅರ್ಥೈಸ್ತದೆ. These three generations are looked upon as examples of how Islam should be practiced. ಹೇಗೆ ಇಸ್ಲಾಂ ಆಚರಣೆ ಮಾಡಲಾಗ್ತದೆ ಎಂಬುದಕ್ಕೆ ಸಂಬಂಧಪಟ್ಟಂಥ ಒಂದು ಇಸ್ಲಾಂ ಶುದ್ಧೀಕರಣ ಚಳುವಳಿ ಈ ಸಲಾಫಿ ಮೂಮೆಂಟ್. ಇದು ಅಬ್ದುಲ್ ವಹಾಬನಿಂದ ಆರಂಭಿಸಲ್ಪಟ್ಟಂಥ ಒಂದು ಚಳುವಳಿ. ವಾಟ್ ಈಸ್ ವಹಾಬಿಸಮ್? ವಹಾಬಿಸಮ್ ಈಸ್ ಆನ್ ಅರೇಬಿಯನ್ ಫಾರ್ಮ್ ಆಫ್ ಸಲಾಫಿಸಮ್, ದ ಮೂಮೆಂಟ್ ವಿಚ್ ಇನ್ ಇಸ್ಲಾಂ aimed at its purification and the return to the Islam of the Prophet Muhammad and three successive generations of Muhammad Paigambar followers. ಮೊಹಮ್ಮದ್ ಪೈಗಂಬರಿಂದ ಸ್ಥಾಪಿಸಲ್ಪಟ್ಟಂಥ ಅವರ ಬೋಧನೆಗಳಿಗೆ ಮತ್ತೆ ಹಿಂದಿರುಗುವಂತಹ ಒಂದು ಚಳುವಳಿ ಇದು. ಅಂದರೆ ಇಸ್ಲಾಂ ಅನೇಕ ಆಧುನೀಕರಣದ ಒಂದು ಪ್ರಭಾವದಡಿಯಲ್ಲಿ ಅನೇಕ ಬದಲಾವಣೆಗಳಿಗೆ ಒಳಗಾಗಿ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿತ್ತು. ಅಂಥ ಮೂಲ ಸ್ವರೂಪದ ಪುನರುಜ್ಜೀವನಕ್ಕಾಗಿ ನಡೆದಂಥದ್ದೇ ವಹಾಬಿಸಮ್. ಇಟ್ಸ್ ಟೂ ಮೇಜರ್ ಪಾಯಿಂಟ್ಸ್ ಆಫ್ ರೆಫರೆನ್ಸ್ ಆರ್ ದ ಕುರಾನ್ ಆ್ಯಂಡ್ ದ ಸುನ್ನಾ. ಇದರ ಎರಡು ಪ್ರಮುಖವಾದಂತಹ ಒಂದು ಅನ್ವಯಗಳು ಈ ಒಂದು ವಹಾಬಿ ಚಳವಳಿಗೆ ಮೂಲ ಅಂದರೆ ಒಂದು ಕುರಾನ್, ಇನ್ನೊಂದು ಸುನ್ನಾ. ದ ಲೇಟರ್ ಕನ್ಸಿಸ್ಟ್ಸ್ ಆಫ್ ಹದೀತ್ಸ್, ಸ್ಟೋರೀಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕುರಾನ್ನಲ್ಲಿ ಇಲ್ಲದಂಥವನ್ನ ಸುನ್ನಾದಲ್ಲಿ ನಾವು ಕಾಣ್ತೀವಿ. ಡಿಸ್ಕ್ರೈಬಿಂಗ್ ಹೌ ದ ಪ್ರೊಫೆಟ್ ಆ್ಯಂಡ್ ದ 4 righteous caliphs dealt with issues in the public and private spheres. These together with the Quran form the basis of Sharia law. ಅಂದರೆ ಒಂದು ಕುರಾನ್ ಒಂದು ಇಸ್ಲಾಮಿಯರ ಧರ್ಮಗ್ರಂಥ, ಮೊಹಮ್ಮದ್ ಪೈಗಂಬರರ ಬೋಧನೆಗಳು, ಇನ್ನೊಂದು ಕಡೆಗೆ ಶರಿಯತ್ ಲಾಗಳು, ನಂತರ 4 ಜನ ಖಲೀಫರ ಕಾಲದಲ್ಲಿ ಜಾರಿಗೆ ಬಂದಂತಹ ಕೆಲವೊಂದು ಇಸ್ಲಾಂ ಆಚರಣೆಗಳು, ಇಸ್ಲಾಂ ಮೊಹಮ್ಮದ್ ಪೈಗಂಬರ ಬೋಧನೆ ಮತ್ತು ಇಸ್ಲಾಂ ಆಚರಣೆಗಳನ್ನು ಒಳಗೊಂಡಂತಹ ಒಂದು ಅವುಗಳನ್ನು ಜಾರಿಗಾಗಿ ಅವುಗಳ ಏಕರೀತಿಯಾದಂಥ ಜಾರಿಗಾಗಿ ಆರಂಭವಾದಂಥ ವಹಾಬಿಸಮ್. As in other forms of Salafism, Wahhabi Muslims call themselves Muwahhiddin. ಅವರು ವಹಾಬಿ ಮುಸ್ಲಿಮರು ತಮ್ಮನ್ನು ಮುವಾವುದ್ದೀನ್, ಪ್ರೊಪೊನೆಂಟ್ಸ್ ಆಫ್ ದ ಒನ್ನೆಸ್ ಆಫ್ ಗಾಡ್, ಏಕದೈವತ್ವದಲ್ಲಿ ಏಕೀಶ್ವರವಾದ ಅಂತ ಕರಿತೀವಿ. ದೇವರು ಒಬ್ಬನೇ, ಅಲ್ಲಾ ಒಬ್ಬನೇ ಅಂತಕ್ಕಂಥದ್ದು, ಅಲ್ಲನೇ ಸರ್ವತರ್ಯಾಮಿ, ಅವನೇ ಸರ್ವಶಕ್ತಿ ಅಂತ ಎಂಬುದನ್ನು ಪ್ರೊಪೊನೆಂಟ್ಸ್ ಆಫ್ ದ ಒನ್ನೆಸ್ ಆಫ್ ಗಾಡ್, ದೇವರ ಏಕೀಶ್ವರತೆಯಲ್ಲಿ ಅವರು ಪ್ರತಿಪಾದಿಸತಕ್ಕಂಥದ್ದೇ ಸಲಾಫಿಸಮ್. ದೇ ಇನ್ಸಿಸ್ಟ್ ಇನ್ ಎವರಿ ಆಸ್ಪೆಕ್ಟ್ ಆಫ್ ಲೈಫ್ ಆನ್ ಸ್ಟ್ರಿಕ್ಟ್ ಅಡಿಯರೆನ್ಸ್ ಟು ಶರಿಯ. ಅಷ್ಟೇ ಅಲ್ಲ, ಈ ಏಕದೇವರ ಅಲ್ಲಾನನ್ನು ಪ್ರಾರ್ಥಿಸುವುದು ಮತ್ತು ಶರಿಯತ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ತಮ್ಮ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ಅನುಸರಿಸುವುದನ್ನು ಈ ಒಂದು ವಹಾಬಿ ಚಳವಳಿ ಪ್ರತಿಪಾದಿಸ್ತದೆ.
From roughly the 1950s onward, the Wahhabi ulama, Islamic scholars were ಉಲೇಮಾಗಳು ಅಂತ ಏನಿದ್ರು were increasingly co-opted by the House of Al Saud to provide religious legitimacy as it tightened its grip on power against tribal rivals and consolidate Saudi Arabian nationalism. ಏನು ಇಸ್ಲಾಂ ಜಗತ್ತಿನ ಉಲೇಮಗಳು ಅಂತ ಧರ್ಮದ ಮುಖಂಡರುಗಳನ್ನು ಉಲೇಮಗಳಿದ್ರು ಅವರುಗಳು ಮತ್ತು ವಹಾಬಿ ಚಳವಳಿಯ ಮುಖಂಡ ಅವರೆಲ್ಲರೂ ಸೌದಿ ಅರೇಬಿಯಾದ ಸಾಮ್ರಾಜ್ಯ ಸ್ಥಾಪಕನಾದಂಥ ಅಲ್ ಸೌದನ ಕುಟುಂಬದೊಂದಿಗೆ ಅವರು ಅವಿನಾಭಾವ ಸಂಬಂಧವನ್ನು ಒಂದು ಮೈತ್ರಿ ಸಂಬಂಧವನ್ನು ಹೊಂದಿದ್ರು. The process of legitimization included Wahhabi policing of the Sharia-based legal system and education in schools and universities. ಶಾಲೆ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳಲ್ಲಿ ಇಸ್ಲಾಂನ ಅಲ್ಲಿಯ ಶಿಕ್ಷಣ ಶರಿಯತ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೋಡಿಕೊಳ್ಳುವುದು. ಅಷ್ಟೇ ಅಲ್ಲ, ಈ ವಹಾಬಿ ಚಳುವಳಿಯಲ್ಲಿ ಭಾಗಿಯಾದಂಥವರು ಚಳುವಳಿಯ ಒಂದು ಅನುಯಾಯಿಗಳು ಏನಿದ್ದಾರೆ ಅವರೆಲ್ಲ ಒಂದು ರೀತಿ ಪೊಲೀಸರಂತೆ, ಅಂದರೆ ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಅವರು ಒಂದು ರೀತಿ ಪೊಲೀಸರಂತೆ ಕೆಲಸ ಮಾಡ್ತಾರೆ ಈ ವಹಾಬಿಗಳು. ವಹಾಬಿಸಮ್ ಆಲ್ಸೋ ಡಿಕ್ಟೇಟೆಡ್ ಎವ್ರಿ ಡೇ ಮೋರಲ್ ಬಿಹೇವಿಯರ್ ಇನ್ಕ್ಲೂಡಿಂಗ್ ಡ್ರೆಸ್ ಕೋಡ್ಸ್, ಸೆಗರೇಷನ್ ಆ್ಯಂಡ್ ಸಬಾರ್ಡಿನೇಷನ್ ಫಾರ್ ವುಮೆನ್. ಇದು ಈ ಒಂದು ವಹಾಬಿ ಚಳುವಳಿ ಇಸ್ಲಾಂನ ಒಂದು ತತ್ವದಂತೆ ಮಹಿಳೆಯರ ಅಧೀನತೆ, ಮಹಿಳೆಯರ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರಿಗೆ ಡ್ರೆಸ್ ಕೋಡ್, ಈ ಒಂದು ಪರದಾ ಪದ್ಧತಿ ಬಂದಿದ್ದೇ ಈ ವಹಾಬಿ ಚಳುವಳಿಯಿಂದ. ವಹಾಬಿಸಮ್ ಆಲ್ಸೋ ಡಿಕ್ಟೇಟೆಡ್ ಎವ್ರಿ ಡೇ ಮೋರಲ್ ಬಿಹೇವಿಯರ್ ಇನ್ಕ್ಲೂಡಿಂಗ್ ಡ್ರೆಸ್ ಕೋಡ್ಸ್, ಸೆಗರೇಷನ್ ಆ್ಯಂಡ್ ಸಬಾರ್ಡಿನೇಷನ್ ಫಾರ್ ವುಮೆನ್. ಏನು ಸೌದಿ ಅರೇಬಿಯಾ ಸಾಮ್ರಾಜ್ಯ ಜಗತ್ತಿನಲ್ಲಿ ಆಧುನೀಕರಣವನ್ನು ಸಾಧಿಸಿದಂಥ ಒಂದು ಅರೇಬಿಯಾ ಪ್ರದೇಶ ಆದರೆ ಅಲ್ಲಿ ಮಹಿಳೆಯರ ಸ್ವಾತಂತ್ರ್ಯವನ್ನು ಅನೇಕ ಒಂದು ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿತ್ತು. ಇತ್ತೀಚೆಗೆ ಮಹಿಳೆಯರಿಗೂ ಕೂಡ ಅಲ್ಲಿ ಕಾರ್ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಅಲ್ಲಿಯ ಒಂದು ಸೌದಿ ಸಾಮ್ರಾಜ್ಯ ಅಲ್ಲಿ ತೀರ್ಮಾನ ಮಾಡಿದ್ದನ್ನು ನಾವು ಗಮನಿಸ್ಬೋದು. ವಿದ್ಯಾರ್ಥಿಗಳು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದಿದ್ದು ಅಂದರೆ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯಗಳನ್ನು ಹೇಗೆ ಅವರಿಗೆ ಹರಣ ಮಾಡಲಾಗಿತ್ತು. ಇತ್ತೀಚೆಗೆ ಅದು ಕೂಡ ಆಧುನೀಕರಣ ಆಗ್ತೈತೆ, ಕೆಲವೊಂದು ಸುಧಾರಣೆಗಳಾಗ್ತಾ ಇದ್ದಾವೆ. ದ ಸಿವಿರಿಟಿ ಆಫ್ ದ ರೂಲ್ಸ್ helped to establish the image of Saudi Arabia as the citadel of Islamic purity. ಇಸ್ಲಾಮಿಕ್ ಶುದ್ಧೀಕರಣದ ಒಂದು ಕೋಟೆಯಾಗಿ, ಭದ್ರ ಕೋಟೆ ಅಂತ ಅದು ಸೌದಿ ಅರೇಬಿಯಾವನ್ನು ಕರೀತಾರೆ, ಇಸ್ಲಾಂನ ಶುದ್ಧೀಕರಣದ ಕೋಟೆ ಅಂತ. ಆ ರೀತಿ ಇದು ಪ್ರಭಾವವನ್ನು ವಹಾಬಿ ಚಳುವಳಿ ಈ ಸೌದಿ ಅರೇಬಿಯಾದ ಮೇಲೆ ಮಾಡ್ತಾರೆ. ದಿಸ್ ವಾಸ್ ರೀಇನ್ಫೋರ್ಸ್ಡ್ ಬೈ ದ ಎಕ್ಸಿಸ್ಟೆನ್ಸ್ ಆಫ್ ದ ಇಸ್ಲಾಮಿಕ್ ಸೇಕ್ರೆಡ್ ಸಿಟೀಸ್ ಆಫ್ ಮೆಕ್ಕಾ ಆ್ಯಂಡ್ ಮೆದಿನಾ ಆನ್ ಇಟ್ಸ್ ಟೆರಿಟರಿ. ಆ ಒಂದು ಪ್ರದೇಶದಲ್ಲಿ ಮೆಕ್ಕಾ ಮತ್ತು ಮದೀನಾಗಳಲ್ಲಿ ಏನು ಇಸ್ಲಾಂ ಜಗತ್ತಿನ ಎರಡು ಪವಿತ್ರ ಸ್ಥಳಗಳು ಇಸ್ಲಾಂನ ಜನ್ಮಭೂಮಿಗಳಾಗಿದವೋ ಆ ಜನ್ಮಭೂಮಿಗೆ ಅಲ್ಲಿ ಕೆಲವೊಂದು ಇಂತಹ ತತ್ವಗಳನ್ನು ಕಟ್ಟುನಿಟ್ಟಾಗಿ, ಇಂತಹ ಇಸ್ಲಾಂ ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಕ್ಕೆ ಈ ವಹಾಬಿ ಚಳುವಳಿ ಕಾರಣವಾಗ್ತದೆ. ದ ಆರಿಜಿನ್ ಆಫ್ ವಹಾಬಿ ಮೂವ್ಮೆಂಟ್ ಈ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ಇದು ಹೇಗೆ ಉಗಮ ಆಯಿತು ಅನ್ನೋದು ನಾವು ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳು. ವಹಾಬಿಸಮ್ ಆರ್ ಸಲಾಫಿಸಮ್ ಈಸ್ ನೇಮ್ಡ್ ಆಫ್ಟರ್ ಮೊಹಮ್ಮದ್ ಇಬನ್ ಅಬ್ದುಲ್ ವಹಾಬ್, ಎನ್ ಅರೇಬಿಕ್ ಇಮಾಮ್ ಹೂ ಲಿವ್ಡ್ ಇನ್ 18th century ಇನ್ ಟುಡೇಸ್ ಸೌದಿ ಅರೇಬಿಯಾ. ಇಂದಿನ ಸೌದಿ ಅರೇಬಿಯಾದಲ್ಲಿ 18ನೇ ಶತಮಾನದಲ್ಲಿ ಅರೇಬಿಕ್ ಇಮಾಮನಾಗಿದ್ದ ಇವನು ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಒಬ್ಬ ಹುಟ್ಟಿ ಅಲ್ಲಿ ಬದುಕಿದಂತಹ ಈ ಮೊಹಮ್ಮದ್ ಇಬನ್ ಅಬ್ದುಲ್ ವಹಾಬರಿಂದ ಸ್ಥಾಪನೆ ಆದಂಥದ್ದು ವಹಾಬಿಸಮ್ ಆರ್ ಸಲಾಫಿಸಮ್. ಅಬ್ದುಲ್ ವಹಾಬ್ಸ್ approach to Islam considers many of the traditions in the religion as infidelity. According to Wahhabism, only the testimony is not enough for fidelity, but one has to prove it with his actions, and whoever does not prove it, his life and property are not deserved. ನೋಡಿ, ಇದು ವಹಾಬಿ ಅಬ್ದುಲ್ ವಹಾಬನ ಒಂದು ಪ್ರತಿಪಾದನೆ ಏನಪ್ಪ ಅಂದರೆ, ಇನ್ಫಿಡಿಲಿಟಿ ಅಂದರೆ ಧರ್ಮದ್ರೋಹಿಗಳು ಮತ್ತು ಧರ್ಮ ವಿರೋಧಿಗಳು ಅನ್ನೋ ಒಂದು ಹೊಸ ಅದನ್ನು ಅವನು ಹುಟ್ಟಾಕ್ತಾನೆ. ಯಾರು ಬರೀ ಮಾತಿನಲ್ಲಿ ಧರ್ಮವನ್ನು ಆಚರಿಸಿರದೆ ಸಾಲದು, ಅದನ್ನು ಕಾಯವಾಚ ಅದು ಮಾತಿನಲ್ಲೂ ಮತ್ತು ನಡೆಯಲ್ಲೂ ಕೂಡ ಪ್ರಾಕ್ಟೀಸಲ್ಲಿರಬೇಕು. ಪ್ರೀಚಿಂಗ್ ಈಸ್ ವೆರಿ ಈಸಿ ದ್ಯಾನ್ ಪ್ರಾಕ್ಟೀಸಿಂಗ್ ಅಂತ ಅಂತೀವಲ್ಲ, ಆದರೆ ಆ ಪ್ರಾಕ್ಟೀಸಲ್ಲಿ ಅಂದರೆ ನಡತೆಯಲ್ಲಿ ಧರ್ಮವನ್ನು ಈ ಒಂದು ಇಸ್ಲಾಂನ ಶರಿಯತ್ ಕಾನೂನುಗಳನ್ನು ಆಚರಿಸಬೇಕೆಂಬ ಒಂದು ಒತ್ತಾಯ. ಆ ರೀತಿ ಆಚರಿಸದೇ ಇರತಕ್ಕಂಥವರ ಜೀವ ಮತ್ತು ಆಸ್ತಿಗಳೆರಡೂ ಕೂಡ ರಕ್ಷಣೆಗೆ, ಇಸ್ಲಾಂನ ರಕ್ಷಣೆಗೆ ಅರ್ಹ ಅಲ್ಲ ಎಂಬುದನ್ನು.
ಈ ಮೂಲಕ ಧರ್ಮ ವಿರೋಧಿಗಳನ್ನು, ಧರ್ಮಭ್ರಷ್ಟರನ್ನು ಶಿಕ್ಷಿಸುವ, ಅವರನ್ನು ಸಂಹರಿಸುವಂತಹ ಒಂದು ಚಳುವಳಿಯಾಗಿ ವಹಾಬಿಸಮ್ ಇದು ಒಂದು ರೀತಿ ಹಿಂಸಾತ್ಮಕ ರೂಪವನ್ನು ಕೂಡ ಪಡ್ಕೊಳ್ತದೆ. ಇನ್ಫಿಡಿಲಿಟೀಸ್ ಏನು ಧರ್ಮ ವಿರೋಧಿಗಳು, ಧರ್ಮದ್ರೋಹಿಗಳು ಅಂತ ಅವರ ವಿರುದ್ಧ ಇದು ತಿರುಗ್ತದೆ. ಇಂದ ಅರ್ಲಿ ಅದು ಪರೋಕ್ಷವಾಗಿ ಇಸ್ಲಾಂನ ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಕ್ಕೆ ಮಾಡಿದಂಥ ಒಂದು ಪ್ರಯತ್ನ ಇದು ಶುದ್ಧಿ ಚಳವಳಿ. ಇನ್ ದ ಅರ್ಲಿ ಸ್ಟೇಜಸ್ ಆಫ್ ವಹಾಬಿಸಮ್, ಅಬ್ದುಲ್ ವಹಾಬ್ ರಿಜೆಕ್ಟೆಡ್ ಎವ್ರಿಥಿಂಗ್ ಬಟ್ ದ ಕುರಾನ್ ಆ್ಯಂಡ್ ದ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಇನ್ ಇಸ್ಲಾಂ. ಅದರಲ್ಲಿ ಪ್ರಮುಖವಾಗಿ ಅವನು ಒಪ್ಪಿಕೊಂಡಿದ್ದು ಒಂದೇ, ಅದು ಕುರಾನ್ ಗ್ರಂಥ. ಅದು ಮತ್ತೆ ಅದು ಆ ಕುರಾನ್ ಗ್ರಂಥ ಮತ್ತು ಪ್ರೊಫೆಟ್ ಮೊಹಮ್ಮದರ ಒಂದು ನಡವಳಿಕೆಗಳು ಏನು ಇದಿತ್ನಲ್ಲಿತ್ತಲ್ಲ, ಇಸ್ಲಾಂ ನಂತರ 4 ಜನ ಖಲೀಫರ ಕಾಲದಲ್ಲಿ ಆಚರಣೆ ಬಂದವರು ಶರಿಯತ್, ಅವುಗಳನ್ನು ಎರಡನ್ನು ಬಿಟ್ಟು, ಒಂದು ಕುರಾನ್ ಇನ್ನೊಂದು ಇದಿತ್, ಇವೆರಡನ್ನು ಬಿಟ್ಟು ಇನ್ಯಾಲ್ಲವನ್ನು ಕೂಡ ತಿರಸ್ಕರಿಸಿದ. ಅವೆರಡೇ ಅಂತಿಮ, ಅದೇ ಫೈನಲ್, ಅದೇ ಸರ್ವೋತ್ತಮ ಎಂದು ತಿಳಿದು ಅವುಗಳಲ್ಲಿರೋದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಕ್ಕೆ ಅವನು ಮುಂದಾಗ್ತಾನೆ. ಹೀ ಡಿಕ್ಲೇರ್ಡ್ ದಟ್ whoever does not obey the rules of Islam set by himself and also by the ಮೊಹಮ್ಮದ್ ಪೈಗಂಬರ್, ಅದನ್ನು ಅವನೇನು ಮುಂದಿಟ್ಟ ಅವೆಲ್ಲ ಮೊಹಮ್ಮದ್ ಪೈಗಂಬರ್ರವರೇ ಹೇಳಿದಂಥವು ಎಂದ ರೀತಿಯಲ್ಲಿ ತಾನೇ ಸ್ವತಃ ಅವುಗಳನ್ನು ಪ್ರತಿಪಾದಿಸ್ತಾನೆ. ವುಡ್ ಬಿ ಸಿವಿಯರ್ಲಿ ಪನಿಷ್ಡ್. ಯಾರು ವಿರೋಧಿಸ್ತಾರೋ ಅವ್ರನ್ನೆಲ್ಲ ಶಿಕ್ಷಿಸಲಾಯಿತು. In 1744, Abdul Wahab was married to the one of the daughters of Muhammad bin Saud. ಏನು ಸೌದಿ ಅರೇಬಿಯಾ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂಥ ಸೌದಿ ಮನೆತನದ ಮೊಹಮ್ಮದ್ ಬಿನ್ ಸೌದನ ಮಗಳೊಬ್ಬಳನ್ನು ಮದುವೆ ಆಗ್ತಾನೆ. ಆ ಮೂಲಕ ಒಂದು ರಾಜಕೀಯ ಕುಟುಂಬ, ಇನ್ನೊಂದು ಧಾರ್ಮಿಕ ಕುಟುಂಬಗಳ ನಾಯಕರುಗಳ ಸಮಾಗಮಕ್ಕೆ ಅವಕಾಶವನ್ನು ಮಾಡಿ, ಮೈತ್ರಿಗೆ ಅವಕಾಶ. ಹೂ ವಾಸ್ ದ ಲೀಡರ್ ಆಫ್ ದ ಸೌದ್ ಟ್ರೈಬ್. ದಿಸ್ ಮೇಡ್ ಹಿಮ್ ಈವನ್ ಮೋರ್ ಪವರ್ಫುಲ್. ಈ ರೋಟ್ ಲೆಟರ್ಸ್ ಟು all Muslim leaders inviting them to his version of Islam, Arabic calligraphy, the House of Saud. ಹೀಗೆ ಅರೇಬಿಕ್ ಕಾಲಿಗ್ರಫಿ ಇರ್ಬೋದು, ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇಸ್ಲಾಂನ ಕಾನೂನುಗಳನ್ನು, ತನ್ನ ಒಂದು ಬೋಧನೆಗಳನ್ನು ಜಾರಿಗೊಳಿಸುವುದಕ್ಕೆ ಪತ್ರಗಳನ್ನು ಇಸ್ಲಾಂ ಜಗತ್ತಿಗೆ ಕಳಿಸ್ಕೊಡ್ತಾನೆ. ಯಾಸ್ ದ ಸೌದ್ ಫ್ಯಾಮಿಲಿ ಗೈನ್ಡ್ ಮೋರ್ ಪವರ್ ಅಮಾಂಗ್ ದ ಅರೇಬಿಯನ್ ಪೆನಿನ್ಸುಲಾ, ವಹಾಬಿಸಮ್ ಸ್ಪ್ರೆಡ್ ವಿತ್ ದೆಮ್. ಹೇಗೆ ಸೌದಿಗಳ ಏಳಿಗೆ ಆದೊಂದಿಗೆ ಈ ವಹಾಬಿಸಮು ಕೂಡ ಇಡೀ ಅರಬ್ ಜಗತ್ತಿನಲ್ಲಿ ಅದು ಪ್ರಸಾರ ಆಗೋದಕ್ಕೆ ಮುಂದಾಗುತ್ತೆ. ಇನ್ ಎ ಶಾರ್ಟ್ ಟೈಮ್ ವಹಾಬಿಸಮ್ ಸ್ಪ್ರೆಡ್ ಟು ದ ಮೆಜಾರಿಟಿ ಆಫ್ ಅರಬ್ ಟೌನ್ಸ್ ಕ್ವಿಕ್ಲಿ. ಅರಬ್ ನಾಡಿನ ಎಲ್ಲ ನಗರಗಳಿಗೆ, ಮೆಕ್ಕಾ, ಮದೀನಗಳಿರ್ಬೋದು, ನಜದ್ ಇರ್ಬೋದು, ಹೀಗೆ ಪ್ರಮುಖ ನಗರಗಳಿಗೆಲ್ಲ, ಅದು ರಿಯಾದ್ ಇರ್ಬೋದು, ಎಲ್ಲ ನಗರಗಳಿಗೂ ಅದು ಹರಡ್ತದೆ. ಥಿಂಗ್ಸ್ ಲೈಕ್ ಸ್ಮೋಕಿಂಗ್, ಮ್ಯೂಸಿಕ್ ಆ್ಯಂಡ್ ಸಿಲ್ಕ್ ಕ್ಲಾತ್ಸ್ ಓರ್ ಫೋರ್ಬಿಡನ್, ವರ್ಷಿಪ್ ವಾಸ್ ಮ್ಯಾಂಡೇಟರಿ. ಅಷ್ಟೇ ಅಲ್ಲ, ಇವುಗಳನ್ನು ಯಾವುದೇ ಕಾರಣದಿಂದ ಪೂಜೆಯನ್ನು ಮಾಡಕೂಡದು. ಅಷ್ಟೇ ಅಲ್ಲ, ಸಿಲ್ಕ್ ಕ್ಲಾತ್ಗಳನ್ನು ಅದನ್ನು ನಿಷೇಧಿಸಲಾಯಿತು. ಸ್ಮೋಕಿಂಗ್, ಧೂಮಪಾನವನ್ನು ನಿಷೇಧಿಸಲಾಯಿತು. ಸಂಗೀತ ಕೇಳುವುದನ್ನು ನಿಷೇಧಿಸಲಾಯಿತು. ನಮ್ಮಲ್ಲೂ ಕೂಡ ಔರಂಗಜೇಬನು ಮೊಘಲ್ ಸಾಮ್ರಾಟನಾಗಿದ್ದ ಕಾಲದಲ್ಲಿ ಈ ರೀತಿಯಾದಂತಹ ಅನೇಕ ಆಚರಣೆಗಳನ್ನು, ಸ್ವತಃ ಸಂಗೀತಗಾರನಾಗಿದ್ದರೂ ಕೂಡ ಅವನ ಆಸ್ಥಾನದಲ್ಲಿ ಸಂಗೀತವನ್ನು ನಿಷೇಧಿಸಲಾಗಿತ್ತು. ಅವನೊಬ್ಬ ಅತ್ಯುತ್ತಮ ಸಂಗೀತಗಾರನಾಗಿದ್ದ ಔರಂಗಜೇಬ್. ಅಷ್ಟೇ ಅಲ್ಲ, ಅವನು ಜರೋಕ ದರ್ಶನವನ್ನು ಕೂಡ ನಿಲ್ಲಿಸ್ತಾನೆ. ಹೀಗೆ ಅನೇಕವಾದಂಥ ಆಚರಣೆಗಳನ್ನು, ಈ ಇಸ್ಲಾಂನ ಶರೀಯತ್ಗೆ ವಿರುದ್ಧ ಆಚರಣೆಗಳನ್ನು, ಮೊಘಲ್ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದಂಥ ಆಚರಣೆಗಳನ್ನು ಅವನು ನಿಷೇಧ ಮಾಡ್ತಾನೆ. ಆ ರೀತಿ ಇವರು ಕೂಡ ಸ್ಮೋಕಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ರೇಷ್ಮೆ ಬಟ್ಟೆಗಳನ್ನು ಧರಿಸೋದಿರ್ಬೋದು, ಇವುಗಳನ್ನೆಲ್ಲ, ಅಷ್ಟೇ ಅಲ್ಲ, ಪೂಜೆಯನ್ನು ನಿಷೇಧ ಮಾಡಲಾಯಿತು ಸಂಪೂರ್ಣವಾಗಿ. ಯಾಕೆಂದರೆ ಆ 300ಕ್ಕೂ ಹೆಚ್ಚು, ಸುಮಾರು 400 ದೇವತೆಗಳನ್ನು ಈ ಹಿಂದೆ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮವನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ಮೆಕ್ಕಾದಲ್ಲಿ ಅವನ ವಂಶದವರೇ, ಅವನ ಕುಟುಂಬದವರೇ ಅಲ್ಲಿ ಪೂಜಿಸ್ತಾ ಇದ್ರು. ಅವನು ಏಕದೇವತೆಯ ದೇವರನ್ನು, ಅಲ್ಲಾಹನನ್ನು ಅವನು ಪ್ರವಾದಿಯಾಗಿ ಪ್ರತಿಪಾದಿಸಿದ್ದನ್ನು ಅವನ ಕುಟುಂಬದವರೇ ವಿರೋಧಿಸ್ತಾನೆ. ಆಗ ಅವನ ಜೀವಕ್ಕೆ ಭೀತಿ ಉಂಟಾಗಿ ಅವನು ಮದೀನಾಕ್ಕೆ ಹೋಗಿ ಅಲ್ಲಿ ತನ್ನ ಅನುಯಾಯಿಗಳಿಂದ ಅಲ್ಲಿ ಧರ್ಮ ಪ್ರಚಾರ ಮಾಡಿ ಆನಂತರ ಅಲ್ಲಿ ಯಶಸ್ಸನ್ನು ಪಡೆದ ನಂತರ ಅವನು ಮೆಕ್ಕಾಕ್ಕೆ ಹಿಂದಿರುಗಿ ಬಂದು ಅಲ್ಲಿ ಈ ರೀತಿ ವಿರೋಧಿಗಳನ್ನೆಲ್ಲ ಸಂಹರಿಸಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ನಮಗೆಲ್ಲ ಗೊತ್ತು. ಆ ರೀತಿ ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ವಿರೋಧ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಯಾವುದೇ ಒಂದು ಪೂಜೆಗೆ ಅವಕಾಶ ಇಲ್ಲ, ಅಲ್ಲಿ ಪ್ರಾರ್ಥನೆಗೆ ಮಾತ್ರ ಅವಕಾಶ. ಥಿಂಗ್ಸ್ ಲೈಕ್ in the most surprising actions during this time were attacks against graves and mausoleums. ಈ ಏನು ಇಸ್ಲಾಂನಲ್ಲಿ ಮೊಸೋಲಿಯಮ್ಸ್ಗಳಿದ್ದು, ಸಮಾಧಿಗಳು ಅಂತ, ಗ್ರೇವ್ಸ್, ಸಮಾಧಿಗಳು, ಗೋರಿಗಳು, ಇವುಗಳನ್ನು ನಾಶಗೊಳಿಸಲಾಯಿತು. ಈವನ್ ಮಸ್ಕ್ಸ್ ಕ್ಲೋಸ್ ಟು ಗ್ರೇವ್ ಸೈಟ್ಸ್ ವರ್ ಡೆಸ್ಟ್ರಾಯ್ಡ್. ಈ ಮಸೀದಿಗಳು, ಇಂತಹ ಒಂದು ಸಮಾಧಿಯ ಸಮೀಪದಲ್ಲಿ ಇರ್ತಕ್ಕಂಥ ಮಸೀದಿಗಳನ್ನು ಧ್ವಂಸ ಮಾಡಲಾಯಿತು. ಯಾಕೆಂದರೆ ಮಸೀದಿಗಳು ಇರುವ ಜಾಗದಲ್ಲಿ ಸಮಾಧಿಗಳು ಇರಬಾರ್ದು. ಅಂದರೆ ಯಾವುದೇ ವ್ಯಕ್ತಿ ದೊಡ್ಡವನಲ್ಲ. ಮೊಹಮ್ಮದ್ ಪೈಗಂಬರ್
ಅಲ್ಲ ಅವನೇ ಏಕ ದೇವರು, ಅವನಲ್ಲಿ ಬಿಟ್ಟು ಇನ್ಯಾರಲ್ಲೂ ನಂಬಿಕೆ ಇರಬಾರದು. ಇದನ್ನು ಈ ರೀತಿಯಾದಂತಹ ಒಂದು ನಂಬಿಕೆಯನ್ನು ಪ್ರತಿಪಾದಿಸುವ ಸಂಕೇತವಾಗಿ ಅನೇಕ ಕಡೆ ಇಂತಹ ಒಂದು ಮಸೀದಿ ಮತ್ತು ಗ್ರೇವಾರ್ಡ್ಗಳು ಎಲ್ಲೆಲ್ಲಿದ್ದು ಅಲ್ಲೆಲ್ಲ ಈ ಗ್ರೇವಾರ್ಡ್ಗಳನ್ನು ಅಷ್ಟೇ ಅಲ್ಲ, ಮಸೀದಿಗಳನ್ನು ಧ್ವಂಸ ಮಾಡಲಾಯಿತು. ಈ ಯಾಕೆಂದರೆ ಮಸೀದಿಗಳ ವಿರುದ್ಧ ಅಲ್ಲ ಅವ್ರದ್ದು, ಈ ಒಂದು ಸಮಾಧಿಗಳ ವಿರುದ್ಧ ಹೋರಾಟ ಚಳುವಳಿ ಆಯಿತು. ದಿಸ್ ಹರ್ನ್ಡ್ ದ ವಹಾಬೀಸ್ ದ ಲೇಬಲ್ ಆಫ್ ಟೆಂಪಲ್ ಕೊಲ್ಯಾಪ್ಸರ್ಸ್. ಯಾಕೆಂದರೆ ಇವ್ರಿಗೆ ಟೆಂಪಲ್ ಕೊಲ್ಯಾಪ್ಸರ್ಸ್ ಅಂತ ಒಂದು ಬಿರುದು ಕೂಡ ಬಂತು. ವೆನ್ ದೇ ಕಾನ್ಕ್ವರ್ಡ್ ಮೆಕ್ಕಾ ಆ್ಯಂಡ್ ಮೆದಿನಾ, ಆಲ್ ದ ಗ್ರೇವ್ಸ್ ವರ್ ಡಿಸ್ಟ್ರಾಯ್ಡ್ ಎಕ್ಸೆಪ್ಟ್ ಫಾರ್ ದ ಪ್ರೊಫೆಟ್ ಮೊಹಮ್ಮದ್. ಆದರೆ ಈ ಸಮಾಧಿಗಳು ಎಲ್ಲ ಸಮಾಧಿಗಳು ನಾಶ ಮಾಡಲಾಯಿತು, ಆದರೆ ಮಹಮ್ಮದ್ ಪೈಗಂಬರ್ರವರ ಸಮಾಧಿಯನ್ನು ವೆವರ್ ಇಟ್ ವಾಸ್ ಫೋರ್ಬಿಡನ್ ಟು ವಿಸಿಟ್ ಇಟ್, ಅದನ್ನು ಅಲ್ಲಿಗೆ ಭೇಟಿ ಕೊಡೋದಕ್ಕೆ ಫೋರ್ಬಿಡನ್ ಆಯಿತು. ದ ಮುಕ್ಸುರಾ ಕವರಿಂಗ್ ದ ಗ್ರೇವ್ ಆಫ್ ಮೊಹಮ್ಮದ್ ಮೆದಿನಾ ಸೌದಿ ಅರೇಬಿಯಾ, ಅಲ್ಲಿಯ ಮುಕ್ಸುರಾ ಮತ್ತು ಅವರ ಗ್ರೇವಾರ್ಡ್ ಎರಡನ್ನು ಮದೀನಾದಲ್ಲಿ ಏನಿದಾವೆ ಅವುಗಳನ್ನು ಮದೀನಾದಲ್ಲಿನ ಗ್ರೇವಾರ್ಡ್ ಮತ್ತು ಅಲ್ಲಿಯ ಮುಕ್ಸೂರ ಇವೆರಡನ್ನೂ ಕೂಡ ಸಂರಕ್ಷಿಸಿ ಬಿಟ್ಟು ಇನ್ನೆಲ್ಲ ಉಳಿದಿರತಕ್ಕಂಥ ಎಲ್ಲ ಇಸ್ಲಾಂ ಜಗತ್ತಿನ ಎಲ್ಲ ಸಮಾಧಿಗಳನ್ನು ಗ್ರೇವಾರ್ಡ್ಗಳನ್ನು ನಾಶಗೊಳಿಸುವ ಪ್ರಯತ್ನ ಅದು. ಎಲ್ಲವೂ ಆಗಲಿಲ್ಲ, ಕೆಲವೊಂದು ದೇಶಗಳಲ್ಲಿ ಅದಕ್ಕೆ ಬೆಂಬಲ ಇಲ್ದಲೇ ಅವುಗಳು ಉಳಿದಿರೋದು ಸಹಜ. ಸೌದಿ ಅರೇಬಿಯಾದಲ್ಲ ಅಂಥ ಒಂದು ಚಳುವಳಿ ಆರಂಭವಾಗುತ್ತೆ. ಇನ್ 1802 ವಹಾಬೀಸ್ ಅಟ್ಯಾಕ್ಟ್ ಶಿಯಾಸ್ ಇನ್ ಕರ್ಬಾಲಾ. ಅಕಾರ್ಡಿಂಗ್ ಟು ಡಿಫರೆಂಟ್ ಸೋರ್ಸಸ್ 2000 to 10,000 ಶಿಯಾಸ್ ವರ್ ಕಿಲ್ಡ್. ಆ ಕರ್ಬಾಲಾದಲ್ಲಿ ವಹಾಬಿಗಳು ಶಿಯಾಗಳ ಮೇಲೆ, ಯಾಕೆಂದರೆ ಅವರೊಂದು ಸ್ವಲ್ಪ ಲಿಬರಲ್ ಇಸ್ಲಾಮಿಸ್ಟ್ ಅವರಲ್ಲ, ಒಂಥರ ಒಂದು ಸ್ವತಂತ್ರವಾದಂಥ ಇಸ್ಲಾಂನನ್ನು ಅನುಸರಿಸುವವರು, ಕಟ್ಟುನಿಟ್ಟಾದಂಥ ಶರೀಯತ್ನ ಒಂದು ಪಾಲನೆಗೆ ಅವರು ಒಪ್ಪದಂಥವ್ರು ಅಂತ ಒಂದು ಶಿಯಾಗಳು ಏನು ಮೊಹಮ್ಮದ್ ಪೈಗಂಬರ್ರ ಅಲಿಯ ಅವರೆಲ್ಲ ಅನುಯಾಯಿಗಳು. ಹಾಗಾಗಿ ಅವರ ಮೇಲೆ ಸುಮಾರು 2,000-10,000 ಶಿಯಾಗಳು ಈ ಕರ್ಬಾಲಾ ದಾಳಿಯಲ್ಲಿ 1800 ಹತ್ಯೆ ಆಗ್ತಾರೆ. ದ ಹೋಲಿ ಪ್ಲೇಸಸ್ ಆಫ್ ಶಿಯಾಸ್ ವರ್ ಡಿಸ್ಟ್ರಾಯ್ಡ್. ವಹಾಬಿಸಮ್ ಎನ್ಫೋರ್ಸ್ಡ್ ಇಟ್ಸ್ ಡಾಕ್ಟ್ರೈನ್ ಯೂಸಿಂಗ್ ಫೋರ್ಸ್. ಒಂದು ಮಿಲಿಟರಿ ಶಕ್ತಿಯನ್ನು, ಒಂದು ಸೈನ್ಯವನ್ನು, ಅದು ಒಂದು ಬಲವನ್ನು, ಹಿಂಸೆಯನ್ನು ಉಪಯೋಗಿಸಿ ತನ್ನ ಒಂದು ವಹಾಬಿಸಮನ್ನು ಇಸ್ಲಾಂ ಜಗತ್ತಿನಲ್ಲಿ ಅದು ಜಾರಿ ತರೋದಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಇಟ್ ಟ್ರೈ ಟು ಇಂಪ್ಲಿಮೆಂಟ್ ಆ್ಯಂಡ್ ಆಲ್ಸೋ ಇಂಪ್ಲಿಮೆಂಟೆಡ್ ದ ಡೆತ್ ಪೆನಾಲ್ಟಿ ಫಾರ್ ದೋಸ್ ಹೂ ಡಿಡ್ ನಾಟ್ ಪ್ರೇ. ಪ್ರಾರ್ಥಿಸದವರು ಯಾರಿದಾರೋ ಅವರಿಗೆಲ್ಲ ಇಂಥ ಮರಣದಂಡನೆ ಶಿಕ್ಷೆಯನ್ನು ಕನ್ಸಿಡರ್ಡ್ ಎವ್ರಿಥಿಂಗ್ ದಟ್ ಡಿಡ್ ನಾಟ್ ಎಕ್ಸಿಸ್ಟ್ ಡ್ಯೂರಿಂಗ್ ದ ಪ್ರೊಫೆಟ್ಸ್ ಟೈಮ್ ಆಸ್ ಇನ್ಫಿಡಿಲಿಟಿ ಆ್ಯಂಡ್ ಬ್ಯಾಡ್ ಮೇಕಿಂಗ್ ಕಾಮೆಂಟ್ಸ್ ಆನ್ ದ ಕುರಾನ್ಸ್ ವರ್ಸಸ್. ಕುರಾನು ಮತ್ತು ಮೊಹಮ್ಮದ್ ಪೈಗಂಬರ ಕಾಲದಲ್ಲಿ ಏನಿತ್ತು ಅನ್ನೋದು ಒಂದು ಅದು ಏನಿತ್ತು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಆ ಅಬ್ದುಲ್ ವಹಾಬ್ ಏನು ಹೇಳ್ತಾನೋ ಅದೇ ಫೈನಲ್ಲು. ಅದು ಆನಂತರ ಬಂದಂಥ ಇಸ್ಲಾಂನಲ್ಲಿ ಹೊಸದಾಗಿ ಹುಟ್ಟಿಕೊಂಡ ಆಚರಣೆಗಳೆಲ್ಲ ಏನಿದ್ದಾವೆ ಆ ಎಲ್ಲ ಆಚರಣೆಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇನ್ಫಿಡಿಲಿಟಿ, ಧರ್ಮದ್ರೋಹಿಗಳು ಎಂದು ಭಾವಿಸಿ ಅವರ ಮೇಲೆ ದಾಳಿಯನ್ನು ಮಾಡಲಾಯಿತು, ಅಂಥ ಆಚರಣೆಗಳನ್ನು ನಿಷೇಧಿಸಲಾಯಿತು. ಪ್ರಿನ್ಸಿಪಲ್ಸ್ ಆರ್ ಟೆನೆಟ್ಸ್ ಆಫ್ ವಹಾಬಿ ಸೆಕ್ಟ್ಸ್. ನೋ ಆಬ್ಜೆಕ್ಟ್ ಆಫ್ ವರ್ಷಿಪ್ ಅದರ್ ದ್ಯಾನ್ ಗಾಡ್. ದೇವರಿಗಿಂತ ಮಿಗಿಲಾಗಿ ಯಾವ ವಸ್ತುವನ್ನು ಪೂಜಿಸುವ ಹಾಗಿಲ್ಲ. ರಿಜೆಕ್ಷನ್ ಆಫ್ ದ ಯೂಸ್ ಆಫ್ ಹೋಲಿ ಇಂಟರ್ಮೀಡಿಯೇಟ್ಸ್ ಟು ವಿನ್ ದ ಫೇವರ್ ಆಫ್ ಗಾಡ್. ದೇವರನ್ನು ತಲುಪುವ ಮಾರ್ಗದಲ್ಲಿ, ಏಕದೇವರ ಅಲ್ಲಾಹನನ್ನು ತಲುಪುವ ಮಾರ್ಗದಲ್ಲಿ ಪ್ರಾರ್ಥನೆಯೊಂದನ್ನು ಬಿಟ್ಟು ಉಲೇಮಗಳಿರ್ಬೋದು, ಧರ್ಮದ ಇತರೆ ಮುಲ್ಲಾಗಳಿರ್ಬೋದು, ಯಾರಿಗೂ ಅವಕಾಶ ಇಲ್ಲ. ಅಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶವೇ ಇಲ್ಲ. ನೋ ನೇಮ್ ಬಟ್ ಗಾಡ್ಸ್ ಟು ಬಿ ಸೈಟೆಡ್ ಇನ್ ಪ್ರೇಯರ್. ಯಾರೊಬ್ಬನನ್ನು ಪ್ರಾರ್ಥನೆ ಸಂದರ್ಭದಲ್ಲಿ ಸಂಬೋಧಿಸುವ ಹಾಗಿಲ್ಲ, ಅಲ್ಲಾಹನನ್ನು ಉಳಿದು ಇನ್ಯಾರನ್ನೂ ಸಂಬೋಧಿಸುವ ಹಾಗಿಲ್ಲ. These three principles are the basis of the jealous Wahhabi rejection of saints or icons, Muslim or otherwise. ಹೀಗೆ ಈ 3 ಪ್ರಮುಖ ತತ್ವಗಳನ್ನು ಒಳಗೊಂಡು ವಹಾಬಿ ಚಳುವಳಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿಕೊಂಡು ಇಸ್ಲಾಂ ಜಗತ್ತಿನ ಇಸ್ಲಾಮಿಯರಿರ್ತಕ್ಕಂಥ ಎಲ್ಲ ನಾಡಿನಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಇದು ವ್ಯಾಪಕ ಚಳುವಳಿಯಾಗಿ, ಇಸ್ಲಾಂನಲ್ಲಿ ಶುದ್ಧೀಕರಣ ಚಳುವಳಿಯಾಗಿ, ಇಸ್ಲಾಂನ ಒಂದು ಕುರಾನ್ ಧರ್ಮದ ಮೊಹಮ್ಮದ್ ಪೈಗಂಬರದ ಬೋಧನೆಗಳು ಮತ್ತು ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಒಂದು ಜಾರಿಗೊಳಿಸ್ತಕ್ಕಂಥ ಒಂದು ಚಳುವಳಿ ಇದು ಇಸ್ಲಾಂನ ಶುದ್ಧೀಕರಣ ಚಳುವಳಿ. ವಿದ್ಯಾರ್ಥಿಗಳು, ಇದರ ಪ್ರಮುಖವಾದಂಥ ತತ್ವಗಳು ಮತ್ತು ಇದರ ಪರಿಣಾಮಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ.